ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿತರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ್ ಅವರು. ವಿಶೇಷವಾಗಿ ಒಬ್ಬ ವ್ಯಕ್ತಿ ಶಕ್ತಿಯಾದಾಗ ಶಕ್ತಿ ಸಮಾಜಕ್ಕೆ ಒಂದು ಹೊಸ ಚೈತನ್ಯ ಕೊಡುವಂಥ ಪರಿಸ್ಥಿತಿ ಬಂದಾಗ ಸಹಜವಾಗಿ ಅವರ ಜೀವನ ಅತ್ಯಮೂಲ್ಯ ಆಗ್ತಾ ಹೋಗ್ತದೆ. ಗಳಿಸಿದ್ದೆಲ್ಲ ಉಂಡು ಹೋಗೋದಿಲ್ಲ. ಅದೇ ಕಾಲಕ್ಕೆ ಗಾಂಧಿ ಮಾತು ನಿಮ್ಗೆ ಗೊತ್ತದ, ಸಾಲ ಮಾಡಿದ್ರೆ ಕೊಟ್ಟು ಸಾಯಬೇಕಂತಿಲ್ಲ ಅಂತ. ಆದರೆ ಇದ್ದ ಬದುಕಿನಲ್ಲಿ ಏನು ಸಾರ್ಥಕ್ಯ ಪಡೆದ್ರು, ಎಂಥ ಸಾರ್ಥಕ್ಯನ ಪಡೆದ್ರು, ಜನಕ್ಕೆ ಎಷ್ಟು ಉಪಯೋಗ ಆದರು, ತಮ್ಮ ಮಕ್ಕಳಿಗೆ ಮರಿಗಳಿಗೆ ಉಪಯೋಗ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕೆಲವೊಮ್ಮೆ ಆಗದವರು ಇದ್ದಾರೆ ಆ ಮತ್ ಬೇರೆ. ಆದರೆ ಸಮಾಜಕ್ಕೆ ಎಷ್ಟು ಉಪಯೋಗ ಆದರು ಅನ್ನುವಂಥ ಕೌಂಟ್ ಮಾಡಿದಾಗ ಸಮಾಜಕ್ಕೆ ಒಂದು ಶಿರ ಕೊಟ್ಟಿದ್ದಾರಪ್ಪ ಅವರು ಅನ್ನುವಂಥದ್ದು ಆಯ್ತಪ್ಪ ಅಂದ್ರೆ ಅದು ದೊಡ್ಡ ಸಾಧನೆ. ಯಾಕಂದ್ರೆ ಸಮಾಜ ನಿರಂತರ ಬೇಡ್ತಾ ಇರ್ತದೆ. ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಬೇಡುವಂಗೆ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ. 5 ಕಿಲೋಕ್ಕೆ ಕೊಡ್ರಿ, 10 ಕಿಲೋಕ್ಕೆ ಕೊಡ್ರಿ, ನಮಗೆ ಗಾಡಿ ಖರ್ಚು ಕೊಡ್ರಿ, ಈ ಪರಿಸ್ಥಿತಿ ನಾವು ತಂದುಕೊಂಡಿವಿ. ಇದು 80-90% ಜನ ನಮ್ಮಲ್ಲಿದ್ದಾರೆ. ಅಂಥ ಒಂದು ಸಮಾಜಕ್ಕೆ ಹೊಸದಾದ ಏನಾದರೂ ಕೊಡುವಂಥದ್ದು ಅಥವಾ ಒಂದು ಸಹಕಾರ ಮಾಡುವಂಥ ಕೆಲಸ ಏನಾದರೂ ಮಾಡಿದವರಿದ್ದರೆ ಅವ್ರನ್ನ ಕರೆದ ಸನ್ಮಾನಿಸಿ ಒಳ್ಳೆಯದನ್ನು ಕೊಟ್ಟರಪ್ಪ ನೀವು ಅಂತ ಹೇಳುವಂಥ ಒಂದು ಪ್ರಸಂಗದಲ್ಲೇ 75 ವಸಂತಗಳನ್ನು ಕಳೆದಂಥ ಅದು ಒಬ್ಬ ಪ್ರಾಮಾಣಿಕ, ಅದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳನ್ನು ಅಥವಾ ಅನೇಕ ಜನರನ್ನು ಎಚ್ಚರಿಸಿ ಬದುಕಿಗೆ ಬದುಕು ಕೊಟ್ಟಂಥ ನಮ್ಮ ಶ್ರೀ ಬಸವಾನಂದ ಗೋಸಾವಿ ಸ್ವಾಮಿಗಳು 75 ವರ್ಷ, ಅವರ 75 ವರ್ಷದಾಗ ಅವರು ಸನ್ಮಾನ ಮಾಡಿದ್ದಾರೆ. ಅವರ ಸಾಧನೆಯ ಬಗ್ಗೆ ಅವರನ್ನು ಗೌರವಿಸಿ ಅವ್ರಿಗೆ ನೀವು ಸಮಾಜಕ್ಕೆ ಕೊಟ್ಟಿದ್ದೀರಿ, ಅದು ಮರಳಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತು ಬೇರೆ ಕೊಟ್ಟಿದ್ದೀರಿ ಅನ್ನೋದು ಭಾಳ ಮಹತ್ವದಿರ್ತದೆ. ಆ ಕೊಟ್ಟ ಕೆಲಸಕ್ಕೆ ಸನ್ಮಾನ ಮಾಡಿ ಖುಷಿ ಪಟ್ಟಿದ್ದಾರೆ. ಆ ಖುಷಿಯ ಪ್ರಸಂಗ ಈಗ ಆ ಸಂದರ್ಭದಲ್ಲೇ ಇದ್ದಂಥ ಅಲ್ಲೇನು ನಡೀತು ಅನ್ನೋದ್ರ ಬಗ್ಗೆ, ಅದರಲ್ಲೂ ಸ್ವಾಮೀಜಿಯವರ ಸಾಧನೆಗಳೇನು, ಎಂಥ ಸಾಧನೆ ಮಾಡಿದ್ದಾರೆ ಅದೆಲ್ಲ ವಿವರವಾಗಿ ಸನ್ಮಾನ ಸಂದರ್ಭದಲ್ಲೇ ಒಬ್ಬರನ್ನೊಬ್ಬರು ಹೇಳ್ಕೊಳ್ಳೋಂಥದ್ದು ಮಾಡೋಂಥ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಸ್ವಾಮೀಜಿಯವರ ಸಾಧನೆಗಳನ್ನು ಈಗ ತಮ್ಮ ಮುಂದೆಗೆ ಹೇಳ್ತಾ ಇದ್ದಾರೆ ನಮ್ಮ ಮಿತ್ರರಾದಂತಹ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು. ಸರ್, ನಿಮಗೆ ಸ್ವಾಗತ. ಇಲ್ಲೇ ನೀವು ಶ್ರೀ ಬಸವಾನಂದ ಸ್ವಾಮೀಜಿಯವರ 75 ಹುಟ್ಟುಹಬ್ಬದ ಬಗ್ಗೆ